ಎಲ್ಲ ನನ್ನ ನೆಚ್ಚಿನ ಅಂಗನವಾಡಿ ಕಾರ್ಯಕರ್ತರಿಗೆ ನಮಸ್ಕಾರಗಳು. ನಾವು ಪೋಷನ್ ಟ್ರ್ಯಾಕರನ್ನು ಓಪನ್ ಮಾಡಿದಾಗ ನಾವು ಅದರಲ್ಲಿ ಹಾಜರಾತಿ, ಬೆಳಗಿನ ತಿಂಡಿ ಹಾಕಿದಾಗ ಎಲ್ಲದನ್ನು ಮಾಡಿದಾಗ ಯಶಸ್ವಿಯಾಗಿ ನವೀಕರಿಸಲಾಗಿದೆ ಅಂತೇಳಿ ತೋರಿಸುತ್ತೆ. ತದನಂತರದಲ್ಲಿ ಅದು ಈ ಥರ ತೋರಿಸಿ ಏನು ಎಲ್ಲದು ಝೀರೋ ಅಂತ ತೋರಿಸುತ್ತೆ. ಅದಕ್ಕೆ ಏನು ಮಾಡಬೇಕು ಅಂತೇಳಿ ನಿಮಗೆ ಹೇಳ್ಕೊಡ್ತೀನಿ. ಎಂದಿನಂತೆ ನಾವು ಪೋಷನ್ ಟ್ರ್ಯಾಕರ್ ಮೇಲೆ ಆ್ಯಪ್ ಇನ್ಫೋ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ ಆ 203 MB ಅಂತ ಇದೆ. ಅಂದರೆ ಇಲ್ಲಿ ಕೆಳಗಡೆ ಕ್ಲಿಯರ್ ಡಾಟಾ ಅಂತ ಹೇಳಿ ಕ್ಲಿಯರ್ ಆಲ್ ಡಾಟಾ ಅಂತ ಹೇಳಿದೆ, ಅದು ಕ್ಲಿಯರ್ ಆಲ್ ಡಾಟಾ ಮಾಡಿ ಓಕೆ ಕೊಡಿ. ನೋಡಿ 186 MB ಆಗುತ್ತೆ. ಸೊ ಅದು ಕ್ಲಿಯರ್ ಆದ ತಕ್ಷಣ ಅದೇನಾದರೂ ಸ್ಟೋರೇಜು ಇವೆಲ್ಲ ಜಾಸ್ತಿ ಇರೋದ್ರಿಂದ ಅದು ಕಮ್ಮಿಯಾಗಿ ಎಂದಿನಂತೆ ಅದು ವರ್ಕ್ ಮಾಡ್ಬೋದು. ಮತ್ತೊಂದು ಹೊಸ ವಿಷಯ ಬಂದಿದೆ. ಪೋಷನ್ ಟ್ರ್ಯಾಕರಲ್ಲಿ ಹ್ಯಾಕ್ ಆಗಿರುವ ಕುರಿತು ಮಾಹಿತಿ ಬಂದ ಹಿನ್ನೆಲೆಯಲ್ಲಿ, ಅಂದರೆ ಪೋಷನ್ ಟ್ರ್ಯಾಕರು ಹ್ಯಾಕರ್ ಇದ್ದಾರೆ, ಅದನ್ನು OTP ತೊಗೊಂಡು ಅದನ್ನು ಮಿಸ್ಯೂಸ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ತಿಳಿಸ್ಕೊಟ್ಟಾಗಿದೆ. ಏನಾಗಿದೆ ಅಂದರೆ ಮೊದಲಿಗೆ ಎಲ್ಲ AW ಪೋಷನ್ ಟ್ರ್ಯಾಕರ್ ಅಪ್ಲಿಕೇಶನ್ನು ಪಾಸ್ವರ್ಡ್ಗಳನ್ನು MPP ಪಾಸ್ವರ್ಡನ್ನು ಬದಲಾಯಿಸ್ಕೊಡ್ಬೇಕು. ಪೋಷನ್ ಟ್ರ್ಯಾಕರ್ ಡ್ಯಾಶ್ಬೋರ್ಡ್ಗಳ ಲಾಗಿನ್ ಪಾಸ್ವರ್ಡ್ಗಳನ್ನು ಬದಲಾಯಿಸುವುದು, ಬೇರೆ ಯಾರೊಂದಿಗೂ ಹಂಚ್ಕೊಳ್ಬಾರ್ದು. ಯಾವುದು MI ಪಿನ್ ಪಾಸ್ವರ್ಡ್ ಇದೆಯಲ್ಲ ಯಾರೊಂದಿಗೂ ಹಂಚ್ಕೋಬೋದು. ಫಲಾನುಭವಿಗಳು ಖುದ್ದಾಗಿ ಅಂಗನವಾಡಿಯನ್ನು ಕರೆಸಿ ಅವ್ರ ಹತ್ರ OTP ಪಡೆಯುವುದು. ಅಂಗನವಾಡಿ ಕಾರ್ಯಕರ್ತರು ಹೊರತುಪಡಿಸಿ MTP ಕೇಳದಲ್ಲಿ ಯಾರಿಗೂ ಹೇಳಬಾರ್ದು ಅಂತ ಇದಿಷ್ಟು ಮಾಹಿತಿಯನ್ನು ಕೊಟ್ಟಿರುತ್ತಾರೆ. ಪೋಷನ್ ಟ್ರ್ಯಾಕ್ ಹ್ಯಾಕ್ ಆಗಿದೆ ಅಂತ ಹೇಳಿಬಿಟ್ಟು ಪೊಲೀಸ್ ಠಾಣೆಗೆ ಭೇಟಿ ನೀಡಿಕೊಡಬೇಕು, ಅಥವಾ 1930ಗೆ ಈ ಮಾಹಿತಿಯನ್ನು ನಂಬರಿಗೆ ಕಾಲ್ ಮಾಡಿ ಈ ವಿಷಯವನ್ನು ತಿಳಿಸಬೇಕು. ಯಾಕೆಂದರೆ ಫಲಾನುಭವಿಗಳು ಈ ವಿಷಯದಲ್ಲಿ ತುಂಬ ಹುಷಾರಾಗಿರಬೇಕು. ಇದರಲ್ಲಿ ಯಾವುದೇ ರೀತಿಯಾಗಿ ನಾವು ದುಡ್ಡು ಕೇಳುವುದಿಲ್ಲ ಅಂತ ಹೇಳಿಬಿಟ್ಟು ಅವರಿಗೆ ಮಾಹಿತಿಯನ್ನು ತಿಳಿಸಬೇಕಾಗಿದೆ. ಈ ಮೂಲಕ ನೀವೆಲ್ಲರಿಗೂ ತಿಳಿಸಿ. ಹಾಗೆ ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ. ಧನ್ಯವಾದಗಳು.